ಹಲೋ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ ಪ್ರಶ್ನೋತ್ತರಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡುತ್ತಿದ್ದೀರೋ ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ದಿನನಿತ್ಯದ ಕ್ವಿಜ್ಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಫ್ರೆಂಡ್ಸ್, ಅಲ್ಲಿ ಹೋಗಿ ಜಾಯ್ನ್ ಆಗಿ. ಇನ್ನು ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ATMನ ವಿಸ್ತೃತ ರೂಪವೇನು? ಆಪ್ಷನ್ ನಂಬರ್ ಎ ಅರಿಥಮೆಟಿಕ್ ಟೇಲರ್ ಮಷಿನ್. ಆಪ್ಷನ್ ನಂಬರ್ ಬಿ ಆಟೋಮ್ಯಾಟಿಕ್ ಟೇಲರ್ ಮಷಿನ್. ಆಪ್ಷನ್ ನಂಬರ್ ಸಿ ಅರೇ ಟೇಲರ್ ಮಷಿನ್. ಆಪ್ಷನ್ ನಂಬರ್ ಡಿ ಆಟೋಮ್ಯಾಟೆಡ್ ಟೇಲರ್ ಮಷಿನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಆಟೋಮ್ಯಾಟೆಡ್ ಟೇಲರ್ ಮಷಿನ್ ಅಂತ ಹೇಳ್ಬೋದು. ಪ್ರಶ್ನೆ 2. ಗಣಕಯಂತ್ರದ ಭೌತಿಕ ಘಟಕಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಹೈ ಲೆವೆಲ್ ಭಾಷೆ. ಆಪ್ಷನ್ ನಂಬರ್ ಬಿ ಸಾಫ್ಟ್ವೇರ್. ಆಪ್ಷನ್ ನಂಬರ್ ಸಿ ಅಪ್ಲಿಕೇಶನ್ ಸಾಫ್ಟ್ವೇರ್. ಆಪ್ಷನ್ ನಂಬರ್ ಡಿ ಹಾರ್ಡ್ವೇರ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಹಾರ್ಡ್ವೇರ್ ಅಂತ ಹೇಳ್ಬೋದು. ಪ್ರಶ್ನೆ 3. ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಲ್ಲ? ಆಪ್ಷನ್ ನಂಬರ್ ಎ ಜಾಯ್ಸ್ಟಿಕ್. ಆಪ್ಷನ್ ನಂಬರ್ ಬಿ ಕೀಬೋರ್ಡ್. ಆಪ್ಷನ್ ನಂಬರ್ ಸಿ ಮಾನಿಟರ್. ಆಪ್ಷನ್ ನಂಬರ್ ಡಿ ಮೌಸ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಮಾನಿಟರ್ ಅಂತ ಹೇಳ್ಬೋದು. ಪ್ರಶ್ನೆ 4. ಕಂಪ್ಯೂಟರ್ನ ಪಿತಾಮಹ ಯಾರು? ಆಪ್ಷನ್ ನಂಬರ್ ಎ ಹರ್ಮನ್ ಹಾಲಿರೆತ್. ಆಪ್ಷನ್ ನಂಬರ್ ಬಿ ಬ್ಲೆಸ್ ಪಾಸ್ಕರ್. ಆಪ್ಷನ್ ನಂಬರ್ ಸಿ ಲೇವನೀಸ್. ಆಪ್ಷನ್ ನಂಬರ್ ಡಿ ಚಾರ್ಲ್ಸ್ ಬ್ಯಾಬೇಜ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಚಾರ್ಲ್ಸ್ ಬ್ಯಾಬೇಜ್ ಅಂತ ಹೇಳ್ಬೋದು. ಪ್ರಶ್ನೆ 5. ಸ್ಪ್ರೆಡ್ ಶೀಟ್ನಲ್ಲಿರುವ ಮೂಲ ಘಟಕ ಯಾವುದು? ಆಪ್ಷನ್ ನಂಬರ್ ಎ ಟೇಬಲ್. ಆಪ್ಷನ್ ನಂಬರ್ ಬಿ ವರ್ಕ್ಶೀಟ್. ಆಪ್ಷನ್ ನಂಬರ್ ಸಿ ಸೆಲ್. ಆಪ್ಷನ್ ನಂಬರ್ ಡಿ ವರ್ಗ ಬುಕ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸೆಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 6. ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ CPU. ಆಪ್ಷನ್ ನಂಬರ್ ಬಿ ALU. ಆಪ್ಷನ್ ನಂಬರ್ ಸಿ ಕಂಟ್ರೋಲ್ ಯೂನಿಟ್. ಆಪ್ಷನ್ ನಂಬರ್ ಡಿ ಮೆಮೊರಿ ಯೂನಿಟ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ CPU ಅಂತ ಹೇಳ್ಬೋದು. ಪ್ರಶ್ನೆ 7. ಇವುಗಳಲ್ಲಿ ಯಾವುದು ಔಟ್ಪುಟ್ ಸಾಧನವಲ್ಲ? ಆಪ್ಷನ್ ನಂಬರ್ ಎ ಸ್ಪೀಕರ್. ಆಪ್ಷನ್ ನಂಬರ್ ಬಿ ಕೀಬೋರ್ಡ್. ಆಪ್ಷನ್ ನಂಬರ್ ಸಿ ಮಾನಿಟರ್. ಆಪ್ಷನ್ ನಂಬರ್ ಡಿ ಪ್ರಿಂಟರ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕೀಬೋರ್ಡ್. ಪ್ರಶ್ನೆ 8. ವರ್ಡ್ ಫೈಲ್ನ ವಿಸ್ತರಣೆ ಏನು? ಆಪ್ಷನ್ ನಂಬರ್ ಎ .doc. ಆಪ್ಷನ್ ನಂಬರ್ ಬಿ .ppt. ಆಪ್ಷನ್ ನಂಬರ್ ಸಿ .txt. ಆಪ್ಷನ್ ನಂಬರ್ ಡಿ .dot. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ .doc ಅಂತ ಹೇಳ್ಬೋದು, ಅಂದರೆ ಡಾಕ್ಯುಮೆಂಟ್ ಅಂತಾರಲ್ಲ ಅದು. ಪ್ರಶ್ನೆ 9. MS ಪವರ್ ಪಾಯಿಂಟ್ನಲ್ಲಿ ಸಂಪೂರ್ಣ ಸ್ಲೈಡ್ ಶೋ ನೋಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಆಪ್ಷನ್ ನಂಬರ್ ಎ F2. ಆಪ್ಷನ್ ನಂಬರ್ ಬಿ F7. ಆಪ್ಷನ್ ನಂಬರ್ ಸಿ F12. ಆಪ್ಷನ್ ನಂಬರ್ ಡಿ F5. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ F5 ಅಂತ ಹೇಳ್ಬೋದು. ಪ್ರಶ್ನೆ 10. DVDಯ ವಿಸ್ತೃತ ರೂಪವೇನು? ಆಪ್ಷನ್ ನಂಬರ್ ಎ ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಆಪ್ಷನ್ ನಂಬರ್ ಬಿ DG ವರ್ಸ್ ಟೈಪ್ ಡಿಸ್ಕ್. ಆಪ್ಷನ್ ನಂಬರ್ ಸಿ DG ವಿಡಿಯೋ ಡಿಸ್ಕ್. ಆಪ್ಷನ್ ನಂಬರ್ ಡಿ ಡಿಜಿಟಲ್ ವಿಡಿಯೋ ಡಿಸ್ಕ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ಹೇಳ್ಬೋದು. ಪ್ರಶ್ನೆ 11. ಒಂದು ಸಂಸ್ಥೆಯೊಳಗಿನ ವ್ಯವಸ್ಥೆಗಳ ಜಾಲವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಎಕ್ಸ್ಟ್ರಾನೆಟ್. ಆಪ್ಷನ್ ನಂಬರ್ ಬಿ ಇಂಟ್ರಾನೆಟ್. ಆಪ್ಷನ್ ನಂಬರ್ ಸಿ ಟೆಲ್ನೆಟ್. ಆಪ್ಷನ್ ನಂಬರ್ ಡಿ
ಇಂಟರ್ನೆಟ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಇಂಟ್ರಾನೆಟ್ ಅಂತ ಹೇಳ್ಬೋದು. ಪ್ರಶ್ನೆ 12. ಜಿಮೇಲ್ನಲ್ಲಿ ಲಗತ್ತಾಗಿ ಅನುಮತಿಸಲಾದ ಡಾಕ್ಯುಮೆಂಟ್ನ ಗರಿಷ್ಠ ಗಾತ್ರ ಯಾವುದು? ಆಪ್ಷನ್ ನಂಬರ್ ಎ 15 MB, ಆಪ್ಷನ್ ನಂಬರ್ ಬಿ 25 MB, ಆಪ್ಷನ್ ನಂಬರ್ ಸಿ 50 KB, ಆಪ್ಷನ್ ನಂಬರ್ ಡಿ 25 KB. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ 25 MB ಅಂತ ಹೇಳ್ಬೋದು. ಪ್ರಶ್ನೆ 13. ಕೆಳಗಿನವುಗಳಲ್ಲಿ ಯಾವುದರ ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ಡಿಸ್ಕ್ ಭಾಗವಾಗಿಲ್ಲ? ಆಪ್ಷನ್ ನಂಬರ್ ಎ ಅನಿಮೇಷನ್ ಸ್ಕೀಮ್, ಆಪ್ಷನ್ ನಂಬರ್ ಬಿ ಡಿಸೈನ್ ಟೆಂಪ್ಲೇಟ್, ಆಪ್ಷನ್ ನಂಬರ್ ಸಿ ಸ್ಲೈಡ್ ಲೇಔಟ್, ಆಪ್ಷನ್ ನಂಬರ್ ಡಿ ಕಲರ್ ಸ್ಕೀಮ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ ಸ್ಲೈಡ್ ಲೇಔಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 14. MS ವರ್ಡ್ನಲ್ಲಿ F12 ಕೀಯನ್ನು ಏನನ್ನು ತೆರೆಯುತ್ತದೆ? ಆಪ್ಷನ್ ನಂಬರ್ ಎ ಓಪನ್ ಸಂವಾದ ಪೆಟ್ಟಿಗೆ, ಆಪ್ಷನ್ ನಂಬರ್ ಬಿ ಸೇವ್ ಆ್ಯಸ್ ಸಂವಾದ ಪೆಟ್ಟಿಗೆ, ಆಪ್ಷನ್ ನಂಬರ್ ಸಿ ಸೇವ್ ಸಂವಾದ ಪೆಟ್ಟಿಗೆ, ಆಪ್ಷನ್ ನಂಬರ್ ಡಿ ಕ್ಲೋಸ್ ಸಂವಾದ ಪೆಟ್ಟಿಗೆ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಸೇವ್ ಆ್ಯಸ್ ಸಂವಾದ ಪೆಟ್ಟಿಗೆ ಅಂತ ಹೇಳ್ಬೋದು. ಪ್ರಶ್ನೆ 15. MS ವರ್ಡ್ ಡಾಕ್ಯುಮೆಂಟ್ನ ಹೈಪರ್ ಲಿಂಕನ್ನು ಸೇರಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಆಪ್ಷನ್ ನಂಬರ್ ಎ Ctrl+K, ಆಪ್ಷನ್ ನಂಬರ್ ಬಿ Ctrl+X, ಆಪ್ಷನ್ ನಂಬರ್ ಸಿ Ctrl+H, ಆಪ್ಷನ್ ನಂಬರ್ ಡಿ Ctrl+L. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ Ctrl+K ಅಂತ ಹೇಳ್ಬೋದು. ಪ್ರಶ್ನೆ 16. ಕೆಳಗಿನವುಗಳಲ್ಲಿ ಯಾವುದು ಪವರ್ ಪಾಯಿಂಟ್ನ ಸ್ಲೈಡ್ ಗಾತ್ರವಲ್ಲ? ಆಪ್ಷನ್ ನಂಬರ್ ಎ 1:1, ಆಪ್ಷನ್ ನಂಬರ್ ಬಿ 4:3, ಆಪ್ಷನ್ ನಂಬರ್ ಸಿ 9:16, ಆಪ್ಷನ್ ನಂಬರ್ ಡಿ 16:9. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 9:16 ಅಂತ ಹೇಳ್ಬೋದು. ಪ್ರಶ್ನೆ 17. ಮೈಕ್ರೋಸಾಫ್ಟ್ ವಿಂಡೋಸ್ ಇದು ಒಂದು ಏನು? ಆಪ್ಷನ್ ನಂಬರ್ ಎ ಒಂದು ಡೇಟಾಬೇಸ್ ಪ್ರೋಗ್ರಾಮ್, ಆಪ್ಷನ್ ನಂಬರ್ ಬಿ ಒಂದು ಆಪರೇಟಿಂಗ್ ಸಿಸ್ಟಮ್, ಆಪ್ಷನ್ ನಂಬರ್ ಸಿ ಒಂದು ವರ್ಡ್ ಪ್ರೊಸೆಸರ್, ಆಪ್ಷನ್ ನಂಬರ್ ಡಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಪ್ರಶ್ನೆ 18. WW ಎಂದರೇನು? ಆಪ್ಷನ್ ನಂಬರ್ ಎ ವೆಬ್ ವರ್ಲ್ಡ್ ವೈಡ್, ಆಪ್ಷನ್ ನಂಬರ್ ಬಿ ವರ್ಲ್ಡ್ ಹೋಲ್ ವೆಬ್, ಆಪ್ಷನ್ ನಂಬರ್ ಸಿ ವರ್ಲ್ಡ್ ವೈಡ್ ವೆಬ್, ಆಪ್ಷನ್ ನಂಬರ್ ಡಿ ವರ್ಲ್ಡ್ ವೆಬ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ವರ್ಲ್ಡ್ ವೈಡ್ ವೆಬ್ ಅಂತ ಹೇಳ್ಬೋದು. ಪ್ರಶ್ನೆ 19. 1 GB ಇದಕ್ಕೆ ಸಮ? ಆಪ್ಷನ್ ನಂಬರ್ ಎ 1024 MB, ಆಪ್ಷನ್ ನಂಬರ್ ಬಿ 1024 KB, ಆಪ್ಷನ್ ನಂಬರ್ ಸಿ 1024 TB, ಆಪ್ಷನ್ ನಂಬರ್ ಡಿ 1024 ಬೈಟ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ ಎ 1024 MB ಅಂತ ಹೇಳ್ಬೋದು. ಪ್ರಶ್ನೆ 20. ISP ಅಂದರೇನು? ಆಪ್ಷನ್ ನಂಬರ್ ಎ ಇಂಟ್ರಾನೆಟ್ ಸರ್ವರ್ ಪ್ರೊವೈಡರ್, ಆಪ್ಷನ್ ನಂಬರ್ ಬಿ ಇಂಟ್ರಾನೆಟ್ ಸರ್ವಿಸ್ ಪ್ರೊವೈಡರ್, ಆಪ್ಷನ್ ನಂಬರ್ ಸಿ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್, ಆಪ್ಷನ್ ನಂಬರ್ ಡಿ ಇಂಟರ್ನೆಟ್ ಸರ್ವರ್ ಪ್ರೊವೈಡರ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ ಸಿ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.